ಭಾರತ ಅಂದ್ರೆ ಬದ್ಧ ವೈರಿ ಪಾಕಿಸ್ತಾನ ಯಾವಾಗ್ಲೂ ಉರ್ಕೊಳತ್ತೆ. ಇಲ್ಲಿನ ಸಂಪತ್ತು, ಪ್ರೇಕ್ಷಣೀಯ ಸ್ಥಳಗಳು, ಜನರ ಉತ್ತಮ ಜೀವನ ಶೈಲಿಯನ್ನ ನೋಡಿ ಹೊಟ್ಟೆ ಉರಿ ಬದ್ಧ ವೈರಿ ಪಾಕಿಸ್ತಾನಕ್ಕೆ. ಅದೇ ಕಾರಣಕ್ಕೆ ಇರಬೇಕು ಭಾರತದ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ಖ್ಯಾತೆ ತೆಗೆಯುತ್ತಲೇ ಇರುತ್ತೆ. ಹೀಗಾಗಿಯೇ ಕಳೆದ 4-5 ವರ್ಷಗಳ ಹಿಂದೆ ಪಾಕಿಸ್ತಾನದ ಐಜೆಟಿ ಸಂಸ್ಥೆ ಒಂದು ವಿಷಯವನ್ನ ಇಟ್ಟುಕೊಂಡು ಭಾರತದ ಮೇಲೆ ಒಂದು ಜಾಹೀರಾತನ್ನ ಪ್ರಕಟಿಸಿತು. ಅದು ಕೂಡ ಸಣ್ಣ ಮಕ್ಕಳನ್ನ ಬಳಸಿಕೊಂಡು. ಈ ಜಾಹೀರಾತು ನೋಡಿದರೆ ಪಾಕಿಸ್ತಾನದಲ್ಲಿ ಸಣ್ಣ ಮಕ್ಕಳ ಮನಸ್ಸಿನಲ್ಲಿ ಎಂತಹ ವಿಷಬೀಜವನ್ನ ಬಿತ್ತಲಾಗ್ತಾ ಇದೆ ಅನ್ನೋದು ತಿಳಿಯುತ್ತೆ. ಪಾಕ್ ಅಂದು ಪ್ರಕಟಿಸಿದ ಜಾಹೀರಾತು ಇಂದು ಮತ್ತೆ ವೈರಲ್ ಆಗ್ತಿದೆ ನೋಡಿ. ಈ ಜಾಹೀರಾತಿನ ಹೆಸರೇ हिंद बनेगा पाक। इंडियन आर्मी को हम गलियां साफ करने में लगा देंगे और मैं अब्बू से कहूंगी कि गोवा के साइल पर एक बड़ा सा घर ले। ಅಯ್ಯ, ಈ ಹುಡುಗಿ ಹೇಳೋದನ್ನ ಕೇಳಿ. ನಾವು ಭಾರತೀಯ ಸೈನಿಕರನ್ನ ಓಣಿಗಳನ್ನು ಸ್ವಚ್ಛಗೊಳಿಸಲು ನೇಮಿಸ್ತೇವೆ. ಹಾಗೆಯೇ ತನ್ನ ತಂದೆಯ ಬಳಿ ಗೋವಾದಲ್ಲಿ ದೊಡ್ಡ ಮನೆ ತೆಗೆದುಕೊಳ್ಳುವಂತೆ ಹೇಳ್ತೀನಿ ಅಂತಿದ್ದಾಳೆ ಈಕೆ. ನಮ್ಮ ಇಂಡಿಯನ್ ಆರ್ಮಿ ಒಂದು ದಿನ ಮನಸ್ಸು ಮಾಡಿದ್ರೆ ಪಾಕಿಸ್ತಾನವೇ ಇರೋದಿಲ್ಲ. ಆದ್ರೂ ಇವರ ದರ್ಪ ನೋಡಿ. मुझे हिंदी जबान लिखनी नहीं आती, अब सिर्फ उर्दू चलेगी। हाँ, ಮತ್ತೆ ಈ ಹುಡುಗ ನನಗೆ ಹಿಂದಿ ಬರೆಯೋಕ್ ಬರಲ್ಲ, ಇನ್ನು ಮುಂದೆ ಕೇವಲ ಉರ್ದು ನಡೆಯುತ್ತೆ ಅಂತಿದ್ದಾನೆ. कितना मजा आएगा जब हम दिल्ली गेट पर गाय के कबाब खाएंगे। ಅಯ್ಯೋ, ಈ ಹುಡುಗನ ಮಾತು ಕೇಳಿದ್ರ? ಇವನಿಗೆ ಇಂಡಿಯಾ ಗೇಟ್ ನಲ್ಲಿ ಗೋವಿನ ಕಬಾಬ್ ತಿನ್ನೋ ಆಸೆ ಅಂತೆ. ताजमहल पर जश्न तकमील पाकिस्तान मनाएंगे। फतह के बाद 2020 की छुट्टियों में मैं शिमला जाऊंगी। ಇವನು ಪಾಕಿಸ್ತಾನ ತಾಜ್ ಮಹಲ್ ನಲ್ಲಿ ಆಚರಣೆಗಳನ್ನ ಮಾಡಬೇಕು ಅಂತಿದ್ದಾನೆ. ಈಕೆ ಶಿಮ್ಲಾಗೆ ಟ್ರಿಪ್ ಹೋಗ್ತಾಳಂತೆ. हम जब आएंगे ना तो पूरे मुल्क में बाथरूम बना के देंगे। ಇವನು ಹೇಳ್ತಿರೋದು ನೋಡಿ, ನಾವು ಬಂದಾಗ ಇಡೀ ದೇಶದಾದ್ಯಂತ ಟಾಯ್ಲೆಟ್ ಕಟ್ಸಿ ನಿಮ್ಗೆ ಕೊಡ್ತೀವಿ ಅಂತಿದ್ದಾನೆ. सुन लो आरएसएस के दहशतगर्दों, अब हर मुसलमान की शहादत का बदला लेंगे क्योंकि अब हिंद बनेगा पाकिस्तान। ಅಯ್ಯೋ, ಈ ಹುಡುಗನ ಮಾತು ಕೇಳಿದ್ರ? RSS ಅವರಿಗೆ ಅಂತ ಇವನು ಹೇಳ್ತಾ ಇರೋದು, ಆದರೆ ಹೇಳಿದ್ದು ಮಾತ್ರ ಭಾರತದ ಪ್ರತಿಯೊಬ್ಬ ಪ್ರಜೆಗೆ. ಇವನು ಹೇಳ್ತಿರೋದು ಕೇಳಿ, RSS ನ ಭಯೋತ್ಪಾದಕರೇ, ನಾವು ಪ್ರತಿ ಮುಸ್ಲಿಮನ ಸಾವಿಗೆ ಪ್ರತೀಕಾರ ತೀರಿಸಿಕೊಳ್ತೀವಿ, ಯಾಕಂದ್ರೆ ಇನ್ನು ಭಾರತ ಪಾಕಿಸ್ತಾನ ಆಗುತ್ತೆ ಅಂತಾನಲ್ಲ. ಅಷ್ಟಕ್ಕೂ ಮುಸಲ್ಮಾನರು ಭಾರತದಲ್ಲಿ ಸುರಕ್ಷಿತವಾಗಿದ್ದಾರೆ. ಸರ್ವ ಧರ್ಮವನ್ನ ಸಮಾನವಾಗಿ ಕಾಣುವ ಭಾರತದಂತಹ ದೇಶ ಇನ್ನೊಂದಿರೋಕೆ ಸಾಧ್ಯವೇ ಇಲ್ಲ ಅಲ್ವಾ? ಆದರೆ ಪಾಕಿಸ್ತಾನಕ್ಕೆ ಇದೆಲ್ಲ ಎಲ್ಲಿ ಅರ್ಥ ಆಗಬೇಕು? ಭಾರತ ಎಂದಿಗೂ ಭಾರತವೇ, ಅದು ಭಾರತವಾಗಿಯೇ ಇರುತ್ತೆ, ಪಾಕಿಸ್ತಾನ ಆಗೋಕೆ ಸಾಧ್ಯವೇ ಇಲ್ಲ. ಆದರೂ ಪಾಕಿಸ್ತಾನದಲ್ಲಿನ ಈ ರೀತಿಯ ಸಂಘಟನೆಗಳು ಚಿಕ್ಕ ಮಕ್ಕಳ ಮನಸ್ಸಿನಲ್ಲಿ ಒಳ್ಳೆಯದನ್ನ ಬಿತ್ತೋದ್ ಬಿಟ್ಟು ಯಾಕೆ ಇಂಥ ಹಲ್ಕಾ ಕೆಲಸ ಮಾಡ್ತವೆ ನೋಡಿ. इंडियन आर्मी को हम गलियां साफ करने में लगा देंगे और मैं अब्बू से कहूंगी कि गोवा के साइल पर एक बड़ा सा घर ले लें। मुझे हिंदी जबान लिखनी नहीं आती, अब सिर्फ उर्दू चलेगी। हाँ, कितना मजा आएगा जब हम दिल्ली गेट पर गाय के कबाब खाएंगे। ताजमहल पर जश्न तकमील पाकिस्तान मनाएंगे। फतह के बाद 2020 की छुट्टियों में मैं शिमला जाऊंगी। हम जब आएंगे ना तो पूरे मुल्क में बाथरूम बना के देंगे। सुन लो आरएसएस के दहशतगर्दों, अब हर मुसलमान की शहादत का बदला लेंगे क्योंकि अब हिंद बनेगा पाकिस्तान।